ನಮಸ್ಕರಿಸುವರು. ಯೋಧನ ನಿನಗೆ ಮಂಗಳವಾಗಲಿ. ಈ ಆಸ್ಥಾನದಲ್ಲಿ ಕುಳಿತುಕೋ. ಯಾರಲ್ಲೇ ನನ್ನ ಅರಮನೆ ನರ್ಸಿಗೆಯನ್ನು ಬರಮಾಡಿ. ಹಲೋ. ನಗೆ ಬೀಳಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಈ ಜನ್ಮ ಸಂತೋಷ ನೀ ನೀಡಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಮನ ತುಂಬಿ ನೀ ಮೀಟಿದೆ ಆ ಆ ಆ ಆ ಮನ ತುಂಬಿ ಹೃದಯ ನೀ ಮೀಟಿದೆ ಹಾರಾಡು ಗಿಳಿಯಂತೆ ಹಾರಾಡು ಗಿಳಿಯಂತೆ ಆಡಿ ಪಾಡಿ ಆಡಿ ನಲಿಯುವ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಈ ಜನ್ಮ ಸಂತೋಷ ನೀ ನೀಡಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಈ ಜನ್ಮ ಸಂತೋಷ ನೀ ನೀಡಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ನಗೆ ಬೀಳಿದೆ ನಗೆ ಬೀಳಿದೆ ಭಲೆ ಭಲೆ ನರ್ತಕಿ ಭಲೆ ಭಲೆ ನರ್ತಕಿ. ಗುರುದೇವ, ನಿಮ್ಮಿಬ್ಬರಲ್ಲಿ ಕೃಷ್ಣನೇ ಒಂದು ಕಡೆ, ಯಾದವರ ಸೈನ್ಯ ಸಹಿತ ನೀವೇ ಒಂದು ಕಡೆ ಎಂದು ಭಾಗವಹಿಸಿ ಅದರಲ್ಲಿ ಆ ಕೃಷ್ಣನನ್ನೇ ಬೇಡಿಕೊಂಡ ಆ ಪಾರ್ಥ ನಾನು ಯಾದವರ ಸೈನ್ಯವನ್ನು ಕೇಳಿದೆ.
ಎಂಥ ಕಾರ್ಯವನ್ನು ನೀನು ಮೋಸ ಹೋದೆ. ನಿರಾಯುಧನಾದ ಆ ಕೃಷ್ಣನು ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಈ ವಚನ ಕೊಟ್ಟಿರೋನು. ಹಾಗಾದರೆ ನಿನಗೆ ಜಯವು ಖಂಡಿತ. ನೀನು ಹೋಗಿ ಬಹಾದುರಿ ಹೋದನ, ನಿನಗೆ ಮಂಗಳವಾಗಲಿ. ಜಯಿಸುವೆ ಜಗದಿಗಲೆ ಬಲು ಮದಾಂಧರನ್ನು ಬಲೆ ಪೊಡೆ ಪೊಡೆ ಕೊಟ್ಟುವೆ. ಜಯಿಸುವೆ ಜಗದಿಗಲೆ ಪತಿಗೊಳ ಕೊಲ್ಲುವೆ ಪಟ ಪಟ. ಹುರುಳರ ಗೆಲ್ಲುವೆ ಬಲೆ ಬಲೆ. ಪತಿಗೊಳ ಕೊಲ್ಲುವೆ ಪಟ ಪಟ. ಹುರುಳರ ಗೆಲ್ಲುವೆ ಬಲೆ ಬಲೆ. ಅದವರ ಪಿಡಿಯುತ್ತೆ ಮಠವನ್ನು ಮುರಿದೆ. ಅದವರ ಪಿಡಿಯುತ್ತೆ ಮಠವನ್ನು ಮುರಿದೆ. ಕಡೆ ಕಡೆ ನಡುಗಿಸಿ ದುರುಳರ ಬಡಿವೆ. ಕಡೆ ಕಡೆ ನಡುಗಿಸಿ ದುರುಳರ ಬಡಿವೆ. ಜಯಿಸುವೆ ಜಗದಿಗಲೆ. ಜಯಿಸುವೆ 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 ಜಗದಿಗಲೆ.
ಪಂಚಪಾಂಡ ಪತ್ನಿಯಾಗಿದ್ರು ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟದೆ ಕಾಲವನ್ನು ಕಳೆಯಬೇಕಾಯ್ತಲ್ಲ. ನನ್ನ ಪತಿಗಳಾದ್ರೂ ನನ್ನ ವಿಷಯದಲ್ಲಿ ಮರುಕುವಾಗಿರಲು ನಿನಗಾದ್ರೂ ಮರುಕವಿಲ್ಲವಿ. ಬೇಗನೆ ಬಂದು ಈ ತಂಗಿಯನ್ನು ಕಾಪಾಡಬಾರದೇ ಅಣ್ಣ? ನಿನ್ನ ಅಣ್ಣನು ಬಂದಿರುವನು.
ಮಗಳಾಗುನೆ ನಾನುಳಿ ಮನೆಯೊಳ ನಾನಿರುವೆ ನೃಪದಿ ನೀ ತಿಳಿಯೇ ನಾನಿರುವೆ ನೃಪದಿ ನೀ ತಿಳಿಯೇ ಸಂತಪಿಸುವೆ ಏಕೆ ಎಲೆ ಸೋದರಿ ಎಂದಿರುವುದೇ ಸಂತೈಸಲು ನಾನಿರುವೆ ಎಂದಿರುವುದೇ ಹಂಗಾದ್ರ ಪದ ದೇವನ ಬಲವು ಧರ್ಮದ ಜಲವು ದೇವನ ಒಲವು ಧರ್ಮದ ಜಯವು ದೇವನ ಒಲವು ಧರ್ಮದ ಜಯವು ಭಾವನೆ ಬೇಡವ ಬಿಡು ಬಿಡು ಸಹೋದರಿ ಭಾವನೆ ಬೇಡವ ಬಿಡು ಬಿಡು ಸಹೋದರಿ ಸಂತಪಿಸುವೆ ಏಕೆ ಎಲೆ ಸೋದರಿ ಚಿಂತೆ ಎಂತಿರುವುದೇ ಸಂತೈಸಲು ನಾನಿರುವೆ ಚಿಂತೆ ಎಂತಿರುವುದೇ 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 ತಂಗ ದ್ರೌಪದ ನಿನ್ನ ಶಪಥವನ್ನು ನಾನು ಪೂರೈಸುವೆನು ಈಗ ದುರ್ಯೋಧನನಿಗೆ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬರುವೆನು ಆದರೆ ನಿನ್ನ ಪತಿಗಳ ಮನಸ್ಸನ್ನು ಒಲಿಸುವ ಭಾರ ಮಾತ್ರ ನಿನ್ನದಾಗಿರುವುದು ಅದು ಭೀಮಾರ್ಜುನರು ಬರುವಂತಿದೆ ಅವರನ್ನು ಕೆರಳಿಸು ಮತ್ತೆ ನಾನು ಬರುವೆನು ನಮೋ ತ್ರಿಭುವನ ನಾಯಕನೇ ನಮೋ ತ್ರಿಭುವನ ನಾಯಕನೇ ವೇದವನಾದರಿಸಿ ವಾಸುದೇವನೇ ವೇದವನಾದರಿಸಿ ವಾಸುದೇವನೇ ಪರಹಂಸ ರೂಪ ಧರಿಸಿ ಭಕ್ತಗೆ ಮಹಿಮೆ ತೋರಿ ಮೆರೆದ ಮಹಿಳು ನಮೋ ತ್ರಿಭುವನ ನಾಯಕನೇ ಉತ್ತರಗಿರಿಯ ಬಿನ್ನಳು ಪೋತು ಅಮರರ ಸಲಹಿದ ಕೋಮನೆ ಉತ್ತರಗಿರಿಯ ಬಿನ್ನಳು ಪೋತು ಅಮರರ ಸಲಹಿದ
ಮಾತಿನಂತೆ ಹಾಗೆ ನಾನು ಇನ್ನು ಹೋಗಿ ಬರುವೆ. ಹಾಗೆ ಆಗಲಿ. ವರವೀರಳಾಗಿ ವರಭಾತ್ರಿಯಾಗಿ ಮರ್ಕಾವೇತಕ್ಕೆ ವರವೀರಳಾಗಿ ವರಭಾತ್ರಿಯಾಗಿ ಮರ್ಕಾವೇತಕ್ಕೆ 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 ಪಾಂಡು ಪುತ್ರರ ಪತಿಯಾಗಿ ನೀನು ಅನ್ಸೋಲೆ ಪಾಂಡು ಪುತ್ರರ ಪತಿಯಾಗಿ ನೀನು ಚಂಡ ಚಿಂತೆಯಂತೆ ಚಂಡ ಚಿಂತೆಯಂತೆ ಕಡುಕೋಪದಿಂದ ದುಡುಕೋಲೆ ಏಕೆ ಕೋಮಲಾಗಿಯೇ ಕಾಂತೆ ಸೌತೆ ವರವೀರಳಾಗಿ ವರಭಾತ್ರಿಯಾಗಿ ಮರ್ಕವೇತಕ್ಕೆ 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 ದೇವಿ ಏಕೆ ಏಕೆ ಚಿಂತಕ್ರಾಂತರಾಗಿರುವೆ? ಕಾಪಾಡಿದವರಾರು? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಾಜನ ಅಭಿಪ್ರಾಯಕ್ಕೆ ವಿರೋಧ ನಡೆದು ಆತನ ಮನಸ್ಸನ್ನು ಏಕೆ ರಮಿಸಬೇಕೆಂದು ನೆಪ ಮಾತ್ರಕ್ಕೆ ಸಂತೋಷದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಅಂದು ವಸ್ತ್ರಾಭರಣ ಕಾಲದಲ್ಲಿ ನಾನು ಮಾಡಿದ ಪ್ರತಿಕ್ರಿಯೆಯನ್ನು ನೀನು ಮರ್ತೆಯ? ಕೇಳು. ಕುಲಗಿರಿಗಳು ಚಲಿಸಲೇ ಕುಲಗಿರಿಗಳು ಚಲಿಸಲೇ ದಿನ ಉದ್ಭವಿಸಲೇ ಪಶ್ಚಿಮ ಬುದಿಯೋ ದೇವೇ ಕರುಣೆ ಕೇಳ್ ಜನಕನ ಮೃದುಪಾದದಾಣೆಗೂ ನಾವು ತರುವೆ ಕೌರವರ ಶಿರವ. ದೇವಿ, ಸಪ್ತದೀಪಗಳ ಪರಿವರ್ತವಾದರೂ ಸರಿಯೇ, ಈ ಭೂಮಂಡವೆಲ್ಲವೂ ತಲೆ ಕೆಳಗಾದರೂ ಸರಿಯೇ, ಸಪ್ತ ಸಾಗರ ಏಕಕಾಲದಲ್ಲಿ ವಸ್ತುವಾದರೂ ಸರಿಯೇ, ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರರು ಗತಿಸಿ ಎಂದು ಮುಂದಾದರೂ ಸರಿಯೇ, ಈ ಭೀಮನು ಮಾಡಿರುವ ಪ್ರತಿಜ್ಞೆಯನ್ನು ಬಿಡತಕ್ಕವನಲ್ಲ. ಒಂದು ವೇಳೆ ನನ್ನ ಸಹೋದರರ
ಮಾನದ ತಲೆ ನೇಗಿ ತಲೆಗದಿ ಸಂಧಿಗೆ ಒಪ್ಪಿದೆ ಹೊರತು ಬೇರೆ ಇಲ್ಲ. ಹೀಗಿರುವಲ್ಲಿ ನಮ್ಮನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಅರ್ಜುನ, ನೀನೀಗಲೇ ಹೋಗಿ ಸಂಧಿಯ ವಿಚಾರದಲ್ಲಿ ಈ ಭೀಮನ ನಿಮ್ಮ ಮಾತನ್ನು ನಿರಾಕರಿಸಿದರೆ ಅಗ್ರಜ, ನೀನು ಆಡುತ್ತಿರುವುದು ಏನು? ಇದರಿಂದ ಅಣ್ಣನ ಮನಸ್ಸಿಗೆ ವ್ಯಸನ ಉಂಟಾಗುವುದಿಲ್ಲವೇ? ಅರ್ಜುನ, ಏನು ಹೇಳಿದೆ? ಅಂತ ಗಂಡಸರದ ವೇದವು ಹಾತನಿಗಿದ್ದರೆ ಒಂದು ಸಮಯ ಮಧ್ಯದಲ್ಲಿ ಆ ದುಶ್ಯಾಸನನು ಈ ಪಾಂಚಾಲಿ ಎದುರು ಜಗ್ಗಿಸಿ ಎಳೆದಾಗ ಆ ಪಾಪಿ ಏದರ ಬಗ್ಗೆ ರಕ್ತಪಾನ ಮಾಡಬೇಕೆಂದಿದ್ದರೆ ನನ್ನನ್ನು ತೊಡೆದು ತಾನು ಸುಮ್ಮನೆ ಕುಳಿತುಕೊಂಡ. ಅರ್ಜುನ, ನಿಮ್ಮೊಡನೆ 12 ವರ್ಷ ವನವಾಸ ಮಾಡಿದು ಆಯ್ತು. ಅದು ಅಲ್ಲದೆ 1 ವರ್ಷ ವಿರಾಟನ ಮನೆಯಲ್ಲಿ ಅಡಿಗೆ ಮಾಡಿದು ಆಯ್ತು. ಸತ್ರ ಮಿತ್ರರ ವೇದಗಳಿರದೆ ಹಕ್ಕಾಜರ ಗಡ್ಡ ಧರ್ಮದಲ್ಲಿ ಹೆಣ್ಣು ಮುಂದೆ ಮಾಡತಕ್ಕವನಲ್ಲ ಈ ಭೀಮ. ಸರ್ವಪ್ರಾಪದಿಂದ ಆ ಕೌರವನ ಕುಲದ ಬೇರೆ ರೀತಿಯ ಹೆಸರು ಈ ಮಾತನ್ನು ತಿಳಿಸಿ ಹೋಗು. ಪ್ರಾಣೇಶ್ವರ, ನೀನಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿ? ದೇವಿ, ಸಾಕು ನಿನ್ನವುಗಳಿಗೆ. ಈಗ ನನಗೆ ಅವಶ್ಯಕವಿಲ್ಲ. ಎಂದಿಗೆ ರಣರಂಗದ ಮಧ್ಯದಲ್ಲಿ ಆ ದುರುಳ ದುಶ್ಯಾಸನ ಕರಳನ ಕಿತ್ತು ನಿನ್ನ ಮುಡಿಯನ್ನು ಕಟ್ಟುವೆನು. ಅಲ್ಲದೆ ಆ ನೀಚನಾದ ದುರ್ಯೋಧನನ ಕೆಟ್ಟವನು ನನ್ನ ಹಾಂದಿಗೆ ನನ್ನನ್ನು ಹೊಗಳುವಂತೆ, ಹಾಂದಿಗೆ ನನ್ನನ್ನು